ಹೋದ ಎಪಿಸೋಡಲ್ಲಿ ಜೈಲಲ್ಲಿ ಫೈಟ್ ಆಯಿತು. ಯೂಜಿಗೆ ಆ ಫೈಟಲ್ಲಿ ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ. ಆಮೇಲೆ ಸುಕುನ ಅಂತಂದು ಹೇಗೋ ಕ್ಲಿಯರ್ ಮಾಡ್ತಾನೆ. ಅದಾಗಕ್ಕೂ ಯೂಜಿ ತನ್ನ ದೇಹದ ಕಂಟ್ರೋಲ್ ಕಳ್ಕೊಂಡು ಒಳಗೆ ಸಿಕ್ಕಾಕೊಂಡಿದ್ದಾನೆ ಅಂತ ನೋಡಿದ್ವಿ. ಆಮೇಲೆ ಏನಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೆಗುಮಿ ಜೈಲ್ ಕಡೆ ನೋಡ್ತಾ ನಿಂತಿರ್ತಾನೆ. ಅಲ್ಲಿ ಸ್ಪೆಷಲ್ ಗ್ರೇಡ್ ಶಾಪ ನಾಶ ಆಗಿರೋದು ಅವ್ನಿಗೆ ಗೊತ್ತಾಗತ್ತೆ. ಗೊತ್ತಾಗಿದ ತಕ್ಷಣ ಹೋಗಿ ಯೂಜಿನ ಕರ್ಕೊಂಬರ್ಬೇಕು ಅಂತ ಅನ್ಕೊತಾನೆ. ಅಷ್ಟರಲ್ಲೇ ಅವನಿಂದೆ ಅದಕ್ಕೆ ಅವಶ್ಯಕತೆ ಇಲ್ಲ ತಮ್ಮ ಅಂತ ಸುಕುನ ಬಂದು ನಿಲ್ತಾನೆ. ಮೆಗುಮಿಗೆ ಫುಲ್ ಶಾಕು. ಬಿಸಿನೀರಿಂದ ಹಾರಿ ಕುದಿಯೋ ಎಣ್ಣೆಗೆ ಬಿದ್ದಂತಾಯ್ತಲ್ಲಪ್ಪ ಕತೆ ಅಂತ ಅನ್ಕೊತಾನೆ. ನಾನಿವತ್ತು ತುಂಬ ಒಳ್ಳೆ ಮೂಡಲ್ಲಿದ್ದೀನಿ. ಇಷ್ಟು ದಿನ ಬಂದಿಯಾಗಿದ್ದು ನಾನು ಇವತ್ತು ನನ್ನ ಸ್ವಾತಂತ್ರ್ಯನ ಅನುಭವಿಸ್ತಾ ಇದ್ದೀನಿ. ಈ ಖುಷಿಗೆ ಒಂದು ಜಗಳ ಆಡೋಣ ಬಾ ಅಂತ ಮೆಗುಮಿ ಕರೀತಾನೆ. ತುಂಬ ಹಾರಾಡಬೇಡ, ಯೂಜಿ ವಾಪಸ್ ಬರ್ತಾನೆ, ಅವನ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ ಅಂತ ಮೆಗುಮಿ ಹೇಳ್ತಾನೆ. ಹೌದಾ, ಹೇಗೆ ಬರ್ತಾನೆ ಅವನು ಅಂತ ದೇಹದೊಳಗೆ ಕೈ ಹಾಕಿ ಹೃದಯನ ಕಿತ್ತು ಹೊರಗೆ ಎಸಿತಾನೆ. ಹೃದಯ ಇಲ್ಲದೆ ನಾನಿರ್ತೀನಿ, ಅವನಿಂದಿರೋಕ್ಕೆ ಸಾಧ್ಯನಾ ಅಂತ ಮೆಗುಮಿನ ಮತ್ತೆ ಜಗಳ ಆಡೋಕ್ಕೆ ಕರೀತಾನೆ. ಮೆಗುಮಿ ಸುಕುನ ನೋಡೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ, ಆದರೆ ಆಗೋದಿಲ್ಲ. ಮೆಗುಮಿ ಹತ್ರ ಇದ್ದಂಥ ಆವಿನ ಶಿಖಗಾಮಿನ ಸುಕುನ ನಾಶ ಮಾಡ್ತಾನೆ. ಸುಕುನ ಮೆಗುಮಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ಒಂದು ಹಂತದಲ್ಲಿ ಬಿಲ್ಡಿಂಗಿಂದ ಕೆಳಗೆ ಮೆಗುಮಿ ಬೀಳ್ತಾನೆ. ಆದರೆ ಶಿಖಗಾಮಿ ಸಹಾಯದಿಂದ ಅವನು ಬಚಾವಾಗ್ತಾನೆ. ಅದನ್ನ ನೋಡಿದಂಥ ಸುಕುನ ಇಷ್ಟೊಂದು ಶಕ್ತಿ ಇಟ್ಕೊಂಡು ಯಾಕೋ ಜೈಲಲ್ಲಿ ಜಂತು ಹತ್ರ ಯೂಜಿನ್ ಬಿಟ್ಟು ಓಡ್ ಬಂದೆ ಅಂತ ಕೇಳ್ತಾನೆ. ಏನು ಶಕ್ತಿ ಅಂತ ಮೆಗುಮಿ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಸರಿ, ನಿನ್ನ ಪೂರ್ತಿ ಶಕ್ತಿನ ಉಪಯೋಗಿಸಿ ನನ್ನ ಮೇಲೆ ದಾಳಿ ಮಾಡು ಅಂತ ಸುಕುನಾಗಿ ಹೇಳ್ತಾನೆ. ಮೆಗುಮಿ ಪೂರ್ತಿ ಶಕ್ತಿನ ಉಪಯೋಗಿಸಿ ದಾಳಿ ಮಾಡೋಕ್ಕೆ ಸಿದ್ಧ ಆಗ್ತಾನೆ. ಅಷ್ಟರಲ್ಲಿ ಯೂಜಿ ಜೈಲೊಳಗೆ ಕೇಳಿದ ಒಂದು ಪ್ರಶ್ನೆ ನೆನಪಿಗೆ ಬರುತ್ತೆ. ಅವನು ಅಲ್ಲಿ ಕೇಳಿದ ಪ್ರಶ್ನೆಗೆ ಮೆಗುಮಿ ಇಲ್ಲಿ ಉತ್ತರ ಹೇಳ್ತಾನೆ. ಆ ಉತ್ತರ ಕೇಳಿದ ತಕ್ಷಣ ಸುಕುನ ಮರೆಯಾಗಿ ಮತ್ತೆ ಯೂಜಿ ಬರ್ತಾನೆ. ಯೂಜಿ ಬಂದೋನೆ ನನಗಿನ್ಮೇಲೆ ಕುಗಿಸಕಿ ಮತ್ತು ಗೋಜೋ ಚಿಂತೆ ಇಲ್ಲ ಅಂತ ಹೇಳ್ತಾ ಕೆಳಗೆ ಬಿದ್ದು ಜೀವ ಬಿಡ್ತಾನೆ. ಮೆಗುಮಿಗೆ ತುಂಬ ಬೇಜಾರಾಗುತ್ತೆ. ಇನ್ನೊಂದು ಕಡೆ ತೋರಿಸ್ತಾರೆ. ರೋಡ್ ಸಿಗ್ನಲ್ ಹತ್ರ ಒಂದು ಜಡೆ ಮನುಷ್ಯ, 2 ಜಂತು ಮಾತಾಡ್ತಾ ನಿಂತಿರ್ತವೆ. ಅವ್ರು ಮಾತಾಡ್ತಿರೋದು ನೋಡಿದ್ರೆ ಜೈಲಲ್ಲಿ ಆಗಿರೋ ಅನಾಹುತಕ್ಕೆ ಇವರೇ ಕಾರಣ ಅಂತ ಕಾಣಿಸುತ್ತೆ. ಹಾಗೇ ಮಾತಾಡ್ತಾ ಒಂದು ಕಾಫಿ ಶಾಪ್ ಒಳಗೆ ಹೋಗ್ತಾರೆ. ಸಾಮಾನ್ಯ ಜನರಿಗೆ ಜಂತು ಕಣ್ಣಿಗೆ ಕಾಣಲ್ಲ ಅನ್ನೋ ಕಾರಣದಿಂದ ಅವ್ರು ಯಾರೂ ಎದುರಲ್ಲ. ಈ ಕಡೆ ಗೋಜೋ ಯೂಜಿನ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಂತ ತಂದಿರ್ತಾನೆ. ಅಲ್ಲಿ ಇರೇ ಮನುಷ್ಯನ ಅವನ ಜೊತೆನೇ ಇರ್ತಾನೆ. ಅವನಿಗೆ ಮೊಗ ಬೈತಾ ಇರ್ತಾನೆ. ಯಾಕೆ ಫಸ್ಟ್ ಇಯರ್ ವಿದ್ಯಾರ್ಥಿನ ಸ್ಪೆಷಲ್ ಗ್ರೇಡ್ ಜಂತು ವಿರುದ್ಧ ಹೋರಾಡಕ್ಕೆ ಕಳಿಸಿದ್ರೆ? ಹೆಡ್ ಡಿಪಾರ್ಟ್ಮೆಂಟ್ಗೆ ಸುಕುನ ಅವತಾರ ಯೂಜಿ ಬದುಕಿರೋದೇ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ. ನೋಡ್ತಾ ಇರೋ, ಅವ್ರನ್ನ ಕೊಲ್ತೀನಿ, ಅವ್ರನ್ನ ನನ್ನ ಕೈಯಲ್ಲೇ ಕೊಲ್ತೀನಿ ಅಂತ ಗೋಜೋ ಸಿಟ್ಟಲ್ಲಿ ಮಾತಾಡ್ತಿರ್ತಾನೆ. ಜುಜುಟ್ಸು ಸ್ಕೂಲಲ್ಲಿ ಮೆಗುಮಿ ಮತ್ತು ಕುಗಿಸಕಿ ತುಂಬ ಬೇಜಾರಾಗಿ ಕೂತಿರ್ತಾರೆ. ಆದರೆ ಅವ್ರು ಒಳಗಿರೋ ನೋವನ್ನ ಇಬ್ಬರೂ ಹೇಳೋದಿಲ್ಲ. ಆವಾಗ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಬಂದು ಮುಂದಿನ ತಿಂಗಳು ನಡೆಯೋ ಎಕ್ಸ್ಚೇಂಜ್ ಇವೆಂಟಿಗೆ ನೀವು ಸೇರ್ಕೊಳ್ಳಿ, ಬಂದು ನೀವು ಸ್ಟ್ರಾಂಗ್ ಆಗಿ ಅಂತ ಕರೀತಾರೆ. ಕುಗಿಸಕಿ ಮತ್ತು ಮೆಗುಮಿ ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ. ಕಾಫಿ ಶಾಪಲ್ಲಿ ಕೂತಿದ್ರಲ್ಲ ಜಡೆ ಮತ್ತು 2 ಜಂತು, ಬೆಂಕಿ, ಗಿಡ, ಈ 3 ಸೇರಿ ಒಂದು ಪ್ಲಾನ್ ಮಾಡ್ತಾ ಇರ್ತಾರೆ. ಆ ಪ್ಲಾನ್ ಸಕ್ಸಸ್ ಆಗಬೇಕು ಅಂದರೆ ಗೋಜೋ, ಸುಕುನ ಮತ್ತು ಯೂಜಿ ನಿಮ್ಮ ಕಡೆ ಇರಬೇಕು ಅಂತ ಜಡೆ ಹೇಳ್ತಾನೆ. ಏನು ಯೂಜಿ ಸತ್ನಲ್ಲ ಅಂತ ಬೆಂಕಿ ಕೇಳ್ತಾನೆ. ಯಾರು ಹೇಳಿದ್ದು ಅಂತ ಜಡೆ ಕೇಳ್ತಾನೆ. ಪೋಸ್ಟ್ ಮಾರ್ಟಮ್ ಕಡೆ ತೋರಿಸ್ತಾರೆ. ಯೂಜಿ ಒಳಗೆ ಸುಕುನ ಕೂತಿರ್ತಾನೆ. ಯೂಜಿ ಬದುಕಿದನ ಸತ್ನ ಅಂತ ಡೌಟಲ್ಲೇ ಈ ಎಪಿಸೋಡ್ನ ಮುಗಿಸ್ತಾರೆ. 6ನೇ ಎಪಿಸೋಡ್ನ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.